ನೋಡಿ ಫ್ರೆಂಡ್ಸ್, ಇವತ್ತು ನಾವು ಉತ್ತರ ಕರ್ನಾಟಕ ಖಡಕ್ ರೊಟ್ಟಿಯನ್ನು ನೋಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿಯನ್ನು ಹಾಕುತ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ಹೇಗೆ ಮಾಡುವುದು ವಿಧಾನ ಹೇಗೆ ಮಾಡುತ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಹೆಸರು ಬರುವ ಹಾಗೆ ನೀರನ್ನು ಕುದಿಯಲು ಹಾಕಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಜೋಳದ ಹಿಟ್ಟನ್ನು ಹಾಕಿ ಆಮೇಲೆ ಜೋಳದ ಹಿಟ್ಟಕ್ಕೆ ನೀರನ್ನು ಬೆರೆಸಬೇಕು. ನೋಡಿ ಫ್ರೆಂಡ್ಸ್, ಅಜ್ಜ ಅವರು ಹಿಟ್ಟನ್ನು ಸಾನಿಸಿ ಇಡುತ್ತಿದ್ದಾರೆ. ಹಾಗೆ ಫ್ರೆಂಡ್ಸ್, ಆ ಹಿಟ್ಟನ್ನು ನೀರು ಸೇರಿಸಬೇಕು. ಆ ಹಿಟ್ಟಿಗೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸೇರಿಸ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಒಂದು ಹೇಳಲು ಬಯಸುತ್ತೇನೆ. ನಾವು ಮೊದಲೆಲ್ಲ 100 ರೊಟ್ಟಿಯನ್ನು ಮಾಡಬೇಕಾದ್ರೆ ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೆವು. ಹಾಗೆ ಈಗ ಫ್ರೆಂಡ್ಸ್, ಎಷ್ಟು ಮಿಷನ್ಗಳು ರೊಟ್ಟಿಯ ಮಾಡುವ ಹಾಗೆ ಬಂದು ನಮ್ಮ ಸಮಯವನ್ನು ಎಷ್ಟು ಉಳಿತಾಯ ಮಾಡುತ್ತಿದ್ದೇವೆ. ಹಾಗೆ ಫ್ರೆಂಡ್ಸ್, ಇವರು ಒಂದು ರೊಟ್ಟಿಯ ಮಾಡುವ ಮಿಷನನ್ನು ಇವರ ಮನೆಯಲ್ಲಿ ಇದೆ. ಅದನ್ನು ನಾವು ಹೇಗೆ ರೊಟ್ಟಿ ಮಾಡುತ್ತಾರೆ ಎಂದು ನೋಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಹೀಗೆ ಹಿಟ್ಟನ್ನು ಹದ ಬರುವ ಹಾಗೆ ಕಲಿಸುತ್ತಾರೆ. ಆಮೇಲೆ ಅದನ್ನು ನಾದು ಎನ್ನುವ ಒಂದು ಮಿಷನ್ ಬೇರೆ ಇದೆ, ಅದನ್ನು ನೋಡೋಣ ಫ್ರೆಂಡ್ಸ್. ಸ್ವಲ್ಪ ಸಮಯ ಹಿಟ್ಟನ್ನು ಹದ ಮಾಡಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಹಾಗೆ ಫ್ರೆಂಡ್ಸ್, ಇವರೆಲ್ಲ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬಹಳ ಥರ ರೊಟ್ಟಿಯನ್ನು ಮಾಡಿಕೊಡುತ್ತಾರೆ. ಆಮೇಲೆ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು ಜೋಳದ ರೊಟ್ಟಿಗೆ ಬೆಳ್ಳಗಾಗಲು. ನೋಡಿ ಫ್ರೆಂಡ್ಸ್, ಹಾಗೆ ಹದ ಬರುವ ಹಾಗೆ ಎಷ್ಟು ಕಡ್ಗೋಲಿಂದ ಇದನ್ನು ಮಾಡುತ್ತಿದ್ದಾರೆ. ಆಮೇಲೆ ಫ್ರೆಂಡ್ಸ್, ಅದನ್ನು ನಾವು ಇಲ್ಲಿ ಗ್ಯಾಂಡರ್ ಇದೆ, ಅಂದರೆ ಹಿಟ್ಟು ಹದ ಬರುವ ಹಾಗೆ ಮಾಡುವ ಗ್ಯಾಂಡರ್ ಇದು. ನೋಡಿ ಫ್ರೆಂಡ್ಸ್, ಎಷ್ಟು ಹಾಗೆ ಹೋಗ ಬರುತ್ತದೆ. ಬಿಸಿ ಬಿಸಿ ಹಿಟ್ಟು ಹದ ಬರುವ ಹಾಗೆ ಆಮೇಲೆ ಹಿಟ್ಟನ್ನು ಹಾಕ್ತಾರೆ ಅದಕ್ಕೆ, ಅಂದರೆ ಗಟ್ಟಿಯಾಗಿ ಸ್ವಲ್ಪ ಹದ ಬರಬೇಕಲ್ವಾ. ಹಾಗೆ ಫ್ರೆಂಡ್ಸ್, ನೋಡಿ ಎಷ್ಟು ಅದು ಸಮಯ. ನಾವು ಮನೆಯಲ್ಲಿ ಹಿಟ್ಟು ನಾದಬೇಕಾದ್ರೆ ಎಷ್ಟು ಸಮಯವನ್ನು ಕಳೀತಿದ್ದೇವೆ. ಈಗ ಮಿಕ್ಸಿಯಲ್ಲಿ ಹಾಕಿದರೆ ನೋಡಿ ಫ್ರೆಂಡ್ಸ್, ಎಷ್ಟು ಕೆಲವೇ ಕ್ಷಣಗಳಲ್ಲಿ ಹಿಟ್ಟು ತಯಾರಾಗಿಬಿಡ್ತದೆ. ನೋಡಿ ಫ್ರೆಂಡ್ಸ್, ನೋಡಿ ಮಿಕ್ಸಿ ಹೇಗಿದೆ. ಹಾಗೆ ಫ್ರೆಂಡ್ಸ್, ನೋಡಿ ಇನ್ನೇನು ತಯಾರಾಗಿದೆ ಹಿಟ್ಟು. ಆಮೇಲೆ ಫ್ರೆಂಡ್ಸ್, ಅದನ್ನು ತೆಗೆದುಕೊಂಡು ಬೋಗಣಿಯಲ್ಲಿ ಹಾಕ್ತಾರೆ ಬಿಡಿಸಿ. ನೋಡಿ ಫ್ರೆಂಡ್ಸ್, ಎಷ್ಟು ಹಿಟ್ಟು ಹದ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಸೈಡು ಇದೆ ಚಾಲೂ ಮಾಡುವ ಬಟನು. ಚಾಲೂ ಮಾಡಿ ಅದನ್ನು ಸ್ವಲ್ಪ ತಿರುಗಿಸಿ ಹಿಟ್ಟನ್ನು ತಗೊಂಡು ಈ ಬೋಗಣಿಯಲ್ಲಿ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಇನ್ನು ಕೆಲವೇ ಸಮಯದಲ್ಲಿ ಆಗ್ತದೆ. ರೊಟ್ಟಿ ಹಿಟ್ಟು ಹದವಾಯಿತು. ನೋಡಿ ಫ್ರೆಂಡ್ಸ್, ಅದೇ ಹಿಟ್ಟನ್ನು ಈಗ ನಾವು ಅಂದರೆ ರೊಟ್ಟಿಯ ಮಾಡುವ ಮಿಷನ್ನಲ್ಲಿ ಹಾಕ್ತಾರೆ ಅವರು ಹಿಂದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಹಾಕ್ತಾ ಇದ್ದಾರೆ. ನೋಡಿ ಹಾಗೆ ಲೆವೆಲನ್ನು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಹಿಂದೆ ಹಿಟ್ಟನ್ನು ಒಣ ಹಿಟ್ಟನ್ನು ಹಾಕ್ತಾರೆ ಈ ರೊಟ್ಟಿಗೆ ಹತ್ತಿ ಹೋಗಲಂತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿ ರೊಟ್ಟಿಗಳು ಬರ್ತಿವೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲೇ ಹಾದು ಹೋಗ್ತದೆ ಅದು.
ಆಮೇಲೆ ರೊಟ್ಟಿಯ ಮೇಲೆ ಅರಿಬಿಯನ್ನು ಹಿಡಿದು ಒತ್ತಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಒತ್ತಬೇಕು ಅಂದರೆ ಖಡಕ್ಕಾಗಿ ಆಗುತ್ತವೆ ಅವು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೊಟ್ಟಿ ಬೇಯ್ತಿವೆ. ಹಾಗೆ ನೋಡಿ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೇನೆ. ಹಾಗೆ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರ. ಆಮೇಲೆ ಈ ರೊಟ್ಟಿಯನ್ನು ತೆಗೆದು ಒಂದು ತಟ್ಟಲ್ಲಿ ಹಾಕ್ತಾರೆ, ಯಾಕೆಂದರೆ ಅದು ಖಡಕ್ಕಾಗಿರಬೇಕು. ರೊಟ್ಟಿ, ಜೋಳದ ರೊಟ್ಟಿ ಖಡಕ್ಕಾಗಿ ಆಗಲು ಈ ಥರ ಗಾಳಿಗೆ ಹಾಕುತ್ತಾರೆ. ಗಾಳಿಗೆ ಫ್ರೆಂಡ್ಸ್ ನೋಡಿ, ಎಷ್ಟು ಸುಂದರವಾಗಿ ರೊಟ್ಟಿ ಹಾಕಿದ್ದಾರೆ. ಹಾಗೆ ಫ್ರೆಂಡ್ಸ್, ಇವತ್ತು ನಾವು ರೊಟ್ಟಿ ಮಾಡುವ ಮಾಲಕರಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಬನ್ನಿ. ರೊಟ್ಟಿ ಮಾಡೋ ಬಗ್ಗೆ ಹಾಂ ಎಲ್ಲ ನಮಗೆ ಅದನ್ನು ಮಾಡಿದ್ರಾಗಿಂದ ಅನುಕೂಲ ಆಗೈತಿ. ಭಾಳ ಮಂದಿ ಚಲೋ ಆಗತೈತೆ ಅಂತೇಳಿ ಬರತ್ತಾರೆ. ಹಾಂ ಮತ್ತು ಇದೆಲ್ಲ ಸರಿಯಾಗಿ ನಡೆದೈತಿ. 4-6 ಮಂದಿ ಬೇಕು ಅದಕ್ಕೆ ಮಾಡೋಕೆ. ಬರೋದು ಎಲ್ಲ ಇದು ಬರತ್ತಾವೆ, ಗಿರಾಕಿಗಳು ಬರತ್ತಾವು, ಮಾಡೋಕ್ಕೂ ಹೊತ್ತಿದ್ದೆವು. ಹಾಂ ಬೀಸ್ ಕೊಟ್ರೆ 2 ರೂಪಾಯಿ ತೊಗೋತಾವೆ ರೀ. ಹಾಂ ರೀ. ಮತ್ತು ನಮ್ದು ಆದ್ರೆ 4 ರೂಪಾಯಿ ತೊಗೋತಾವೆ. ಅದಕ್ಕೆ ಆಳ ಪಾಳ ಎಲ್ಲ ಇದೈತಿ. ನಮಗೆ ಗ್ಯಾಸ್ ಬೇಕು, ಮುಂದೆ ನೀರು ಕಾಸಿ ಹಾಕೋದು ಅದೆಲ್ಲ ಮಂದಿ 4-5 ಮಂದಿ ಬೇಕು. ಹಾಂ ಫಂಕ್ಷನ್ ಅದು ಇಟ್ಟಿರ್ತಾರಲ್ಲ ರೀ, ಇಲ್ಲೆಲ್ಲ ನೋಡ್ತಾರೆ. ಎಲ್ಲರೂ ಚಲೋ ಆಗತ್ತಾವ ಅಂತೇಳಿ ಬರೋಕೆ ನಿಂತಿದ್ದಾರೆ. ಹಾಂ ರೀ ಸರ್. ನಾವು ಬಂದು ಮಾಡಿ ಕೊಡಾಕತ್ತಿದ್ದೆವು. ಎಲ್ಲ ಕಡೆ ಹಬ್ಬೈತಿ ಮತ್ತು ಚಲೋ ಆಗತೈತಿ ಅಂತೇಳಿ ಬರತ್ತಾರೆ ಎಲ್ಲರೂ. ಹಾಂ ರೀ. ಮಾಡಕ್ಕೆ ಮಾಡಿಸ್ಕೊಂಡು ಹೋಗಕ್ಕೆ ಬರ್ತಾರೆ, ಬಂದು ಒಯ್ಯಕತ್ತಿದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಎಷ್ಟು ಸುಂದರವಾಗಿ ಅವರು ಹೇಳಿದರು. ನಿಮಗೆ ಏನಾರ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಬೇಕಾದರೆ ಕೆಳಗಿರುವ ಕಾಂಟ್ಯಾಕ್ಟ್ ನಂಬರನ್ನು ನೀವು ಸಂಪರ್ಕ ಮಾಡಿ ಫ್ರೆಂಡ್ಸ್. ಹಾಗೂ ಫ್ರೆಂಡ್ಸ್, ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.